ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. 2,500 ಐ.ಟಿ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಘೋಷಣೆ ಕೂಡ ಮಾಡಿದ್ದಾರೆ. ಬಿ.ಇಡಿ ಅಭ್ಯರ್ಥಿಗಳಿಗೆ ಅನ್ಯಾಯ. ಕ್ವಾಲಿಫಿಕೇಶನ್ ಲೈಕ್ ಅರ್ಹತೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗಣಕ ವಿಜ್ಞಾನ ಶಿಕ್ಷಕರು 1ರಿಂದ 8ನೇ ತರಗತಿಯಿಂದ ಅವರು ಟೀಚಿಂಗು ಬರೋಬ್ಬರಿ ಸಂಬಳ 44,425ರಿಂದ 83,700, ಬರೋಬ್ಬರಿ 2,500 ಹುದ್ದೆಗಳು ನೇರ ನೇಮಕಾತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಕ್ವಾಲಿಫಿಕೇಶನ್ ಮೇನ್ ಥಿಂಗ್ ಏನಂದ್ರೆ BSc ಇನ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಮತ್ತೆ BIT ಬ್ಯಾಚುಲರ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ CS, ಅಥವಾ BTech ಇನ್ CS ನ ಘೋಷಣೆ ಕೂಡ ಮಾಡಿದ್ದಾರೆ. ಅಲ್ಲಿ ಗಮನಿಸ್ಕೋಬಹುದು, ಯಾರು CS ರಿಲೇಟೆಡ್ ಇದ್ದಾರೆ, BCA, BE ಅಂಡ್ BSc ಇನ್ ಕಂಪ್ಯೂಟರ್ ಸೈನ್ಸ್ ಘೋಷಣೆ ಮಾಡಿದ್ದಾರೆ. ಲೈಕ್ ಇಲ್ಲಿ ಅದೇ ರೀತಿ B.Ed ಅವರಿಗೆ ಶಾಕು ಮತ್ತೆ ಕಂಪ್ಯೂಟರ್ ಕೋರ್ಸ್ ಮಾಡೋರನ್ನ ಪರಿಗಣನೆ ಮಾಡಿಲ್ಲ. ಬಿಕಾಸ್ ಅವರ ವಿದ್ಯಾರ್ಥಿ ಬಂದ್ಬಿಟ್ಟು ಯಾವುದಕ್ಕೆ ರಿಲೇಟೆಡ್ ಇದೆ ಅದನ್ನ ಮಾತ್ರ ಕನ್ಸಿಡರ್ ಕೂಡ ಮಾಡಿದ್ದಾರೆ. ಅಂಡ್ ಮೇನ್ ಥಿಂಗ್ ಏನಂದ್ರೆ ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ SLC ಅಥವಾ PUC ಅಲ್ಲಿ ಕನ್ನಡವನ್ನು ಓದಿರಬೇಕು ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಲೈಕ್ ಕನ್ನಡದಲ್ಲಿ ಕನ್ನಡವನ್ನು ಕೂಡ ಪ್ರಥಮ ಭಾಷೆ ದ್ವಿತೀಯ ಭಾಷೆಯನ್ನ ನೀವು SLC ಅಂಡ್ PUC ಅಲ್ಲಿ ಓದಿರಬೇಕಾಗುತ್ತೆ. ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇರೋರು ಆಲ್ಮೋಸ್ಟ್ ಓದಿರ್ತೀರಿ. ಲೈಕ್ ನೀವು ಗಮನಿಸಬಹುದು, ಪ್ರಥಮ ಭಾಷೆ ದ್ವಿತೀಯ ಭಾಷೆಯನ್ನು ಕನ್ನಡವಾಗಿ. ಮತ್ತೆ ಇಲ್ಲಿ ಏನ್ ಬಿಗ್ ಅಪ್ಡೇಟ್ ಕೂಡ ಅಂದ್ರೆ ನಿಮಗೆ ಏನು ನಿಯಮ ಕೂಡ ಇದನ್ನ ಗಮನಿಸಬಹುದು. ಲೈಕ್ ನೀವು ಇನ್ ಕೇಸ್ ನೇಮಕಗೊಂಡ್ರೆ, ಲೈಕ್ ನೀವೇನಾದ್ರು ಗಣಕ ವಿಜ್ಞಾನ ಕಂಪ್ಯೂಟರ್ ಸೈನ್ಸ್ ಶಿಕ್ಷಕರಾಗಿ ನೀವು ಏನಾದ್ರು ಸೆಲೆಕ್ಟ್ ಆಗಿ ನೇಮಕಗೊಂಡ್ರೆ, NCTI ಮಾನ್ಯತೆ ಪಡೆದ ಸಂಸ್ಥೆಯಿಂದ ನಿಮಗೆ ಆಸ್ ಯೂಶುವಲ್ B.Ed ಪದವಿ ಕೂಡ ಪಡೆಯಬೇಕಾಗುತ್ತೆ. ಪ್ಲಸ್ ನಿಮಗೆ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಗಣಕ ವಿಜ್ಞಾನ ಶಿಕ್ಷಕರಾಗಿ ನೇಮಕಗೊಂಡ್ರೆ ನೀವು 5 ವರ್ಷಗಳಿಗೆ ಟೆಟ್ನ ಕೂಡ ಪಾಸ್ ಮಾಡಬೇಕಾಗುತ್ತೆ. ಇದೊಂದು ಗೊಂದಲ ಕೂಡ ಇತ್ತು, TT ಕಂಪಲ್ಸರಿ ಕೂಡ ಮಾಡ್ತಾರ ಅಂತ. ಅದನ್ನ ಮಾಡಕ್ ಆಗೋದಿಲ್ಲ ಅಂತ ಪ್ರಾಕ್ಟಿಕಲ್ ನಾವು ನಿಮ್ಗೆ ಮಾಹಿತಿ ಕೊಟ್ಟಿದ್ದು. ಬಿಕಾಸ್ ಯಾಕೆ ಅಂದ್ರೆ ಲೈಕ್ ಅಲ್ಲಿ ಕ್ವಾಲಿಫಿಕೇಶನ್ಸ್ ಮ್ಯಾಚಸ್ ಆಗೋದಿಲ್ಲ. ಅಲ್ಲಿ ಇನ್ ಕೇಸ್ TT ಕಡ್ಡಾಯ ಮಾಡಿದ್ರೆ TT ಅರ್ಹರಾಗಿರೋರು ಮಾತ್ರ ಅಟೆಂಡ್ ಮಾಡಬೇಕಾಗುತ್ತೆ. ಅದಕ್ಕೆ ವ್ಯಾಲಿಡ್ ಇರೋದಿಲ್ಲ ಅದು ಅಂತ ನಾವು ಹೇಳಿದ್ವಿ. ಇನ್ ಕೇಸ್ ನೀವು ಏನಾದ್ರು ಗಣಕ ಶಿಕ್ಷಕರಾಗಿ ನೇಮಕಗೊಂಡ್ರೆ ನಿಮಗೆ ನೀವು B.Ed ನ 5 ವರ್ಷ ಕಂಪ್ಲೀಟ್ ಮಾಡಬೇಕು. ಪ್ಲಸ್ ಆಸ್ ಪರ್ ರೂಲ್ಸ್ ಪ್ರಕಾರ ಟೆಟ್ ನ ನೀವು 5 ವರ್ಷದಲ್ಲಿ TT ನ ಕಂಪಲ್ಸರಿ ಕಂಪ್ಲೀಟ್ ಕೂಡ ಮಾಡಬೇಕು ಅಂತ ಘೋಷಣೆ ಮಾಡಿದ್ದಾರೆ. ಇಲ್ಲಿ B.Ed ಅಪ್ಲಿಕೇಬಲ್ಸ್ ಲೈಕ್ B.Ed ಆಗಿರೋರಿಗೆ ಅಥವಾ ಕಂಪ್ಯೂಟರ್ ಕೋರ್ಸಸ್ ಆಗಿರೋರಿಗೆ ಕಡ್ಡಾಯವಾಗಿ ನೇಮಕಾತಿ ಬಗ್ಗೆ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಯಾರು ಲೈಕ್ CS ರಿಲೇಟೆಡ್ ಡಿಗ್ರಿ ಮಾಡಿದ್ದೀರಾ, ಇಂಜಿನಿಯರಿಂಗ್ ಮಾಡಿದ್ದೀರಾ, ಅವರನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಅಂಡ್ ನಿಮಗೆ ಎಲ್ಲಿ ಮೇನ್ ಥಿಂಗ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ಘೋಷಣೆ ಕೂಡ ಮಾಡಿಲ್ಲ. ಅದನ್ನ ಕ್ಲಾರಿಟಿ ಮಾಡ್ತಾರ ಏನೋ ನೋಡೋಣ ಬನ್ನಿ. ಲೈಕ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ಘೋಷಣೆ ಕೂಡ ಮಾಡಿಲ್ಲ. ಮತ್ತೆ ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಿಷನ್ ಲರ್ನಿಂಗು ಎಲ್ಲ ಬರ್ತವೆ CS ರಿಲೇಟೆಡ್. ಅದು ಲೈಕ್ ಇಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂತ ಮೆನ್ಷನ್ ಮಾಡಿರೋದು ಅದರ ಅಂಡರ್ ಬರೋ ಕಾರಣ ಲೈಕ್ ಅದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋ ಕ್ಲಾರಿಟಿ ಕೂಡ ಸಿಗಬೇಕು. ನಮ್ಗೆ ಪ್ರಾಬಬ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕನ್ಸಿಡರ್ ಕೂಡ ಮಾಡಬಹುದು ಅನ್ಕೋತೀನಿ. ಯಾರೆಲ್ಲ B.Ed ಅಭ್ಯರ್ಥಿ ಇದ್ದಾರೆ, ಬಿಗ್ ಶಾಕಿಂಗ್ ಅಪ್ಡೇಟ್. ಬಟ್ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಲೈಕ್ ಇನ್ ಕೇಸ್ ನೇಮಕಾತಿಗೊಂಡು ಹೋದ್ರೆ ಕೂಡ ನೀವು 5 ಇಯರ್ ಒಳಗೆ B.Ed ಮಾಡಬೇಕು, ಪ್ಲಸ್ 5 ಇಯರ್ ಒಳಗೆ ಟೆಟ್ ನ ಪಾಸ್ ಮಾಡಬೇಕು. ಥ್ಯಾಂಕ್ ಯು.